ಈ ದಿನ ಏನು ನಮ್ಮ ಹೆಬ್ಣಿ ಪಂಚಾಯತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಹತ್ಕಾಂಕ್ಷೆಯ ವಿಕಸಿತ ಭಾರತದ ರಥಯಾತ್ರೆ ಮೋದಿ ಗ್ಯಾರಂಟಿ ವಾಹನ ಏನು ನಮ್ಮ ಹೆಬ್ಣಿ ಪಂಚಾಯತಿಗೆ ಬಂತು, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸೋಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ನಾವು ಜನಪ್ರತಿನಿಧಿಗಳು ಮತ್ತು ಮುಖಂಡರ ಪಾತ್ರ ಏನು ಅಂತ ತಿಳಿಸ್ಕೊಡೋದ್ರ ಮುಖಾಂತರ, ಜನರಿಗೆ ಅರಿವು ಮೂಡಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವಾವಲಂಬಿ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತೇನು ಹೆಬ್ಣಿ ಪಂಚಾಯತಿಯಲ್ಲಿ ಕಾರ್ಯಕ್ರಮ ನಂಬ್ಕೊಂಡಿದ್ರಿ, ಇದರಲ್ಲಿ ಯಶಸ್ವಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಆನ್ಲೈನಲ್ಲಿ ಬಂದು ನಮ್ಮಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರೈತರ ಯಾವ ರೀತಿ, ಜನರ ಸಾಮಾನ್ಯ ಪ್ರಜೆಗಳ ಕಷ್ಟ ಏನು, ಯಾವ ರೀತಿ ಯಾವ್ಯಾವ ಸ್ಕೀಮ್ ಇದೆ ಅನ್ನೋದ್ರ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಂಥ ನರೇಂದ್ರ ಮೋದಿಜಿಯವರಿಗೆ, ದೇಶದಲ್ಲಿ ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವಿಶ್ವನಾಯಕರಾದಂಥ ನರೇಂದ್ರ ಮೋದಿಯವರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ, ನಾಡಿನ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ 5 ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಬಂದಂಥ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ನಮ್ಮಲ್ಲಿ ಜಿಲ್ಲೆಯಲ್ಲಿ ಯಾವ ರೀತಿ ಜಿಲ್ಲಾಧಿಕಾರಿಗಳು ಒಟ್ಟುಗೂಡಿ ಫಾರೆಸ್ಟ್ DFO RFOಗಳು ಇವರೆಲ್ಲ ಸೇರಿ ರೈತರನ್ನ ಒಕ್ಕಲೆಬ್ಸೋಂಥ ಕೆಲಸಗಳನ್ನು ಏನು ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ, ಇದನ್ನು ನಾವು ಮೊದಲಿಂದನೂ ಖಂಡಿಸ್ಕೊಂಬಂದಿದ್ದೀರಿ, ಮುಂದೆನೂ ಖಂಡಿಸ್ತೀರಿ. ಈಗಾಗಲೇ ಸುಮಾರು 36,000 ಎಕರೆ ಈಗಾಗಲೇ ಗುರುತಿಸಿದಿರಿ, ಎಲ್ಲ ತೆರವುಗೊಳಿಸ್ತೀನಿ ಅಂತ ಹೇಳಿ DFO ಏನು ಹೇಳ್ತಾ ಇದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳೋಕ್ಕೆ ಇಷ್ಟಪಡ್ತೀನಿ, ಸಿದ್ದರಾಮಯ್ಯನವರೇ ನೀವು ರೈತರ ಪರವನ ರೈತರು ವಿರೋಧನ ಅಂತ ಹೇಳಿ ಈಗ ಜನಕ್ಕೆ ನೀವು 27ನೇ ತಾರೀಕು ಕೋಲಾರಕ್ಕೆ ಬರ್ತಾ ಇದ್ದೀರಿ. ಕೋಲಾರಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ನೀವು ಉತ್ತರ ಕೊಡಬೇಕು. 100 ವರ್ಷಗಳಿಂದ ರೆವಿನ್ಯೂ ದಾಖಲಾತಿಗಳನ್ನ ಇಟ್ಕೊಂಡಿರ್ತಕ್ಕಂಥ ರೈತರನ್ನ ಒಕ್ಕಲೆಬ್ಸಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ನಿಮ್ಗೆ ನಾಚಿಕೆ ಆಗಬೇಕು. ರೈತರ ಮ್ಯಾಗೆ ನೀವು ಅದು ಕೊಡ್ತೀರಿ ಇದು ಕೊಡ್ತೀರಿ ಅಂತ ಗ್ಯಾರಂಟಿಗಳ ಆಧಾರದ ಮೇಲೆ ಬಂದು ಇವತ್ತು ದೇಶನ ವಿಭಜನೆ ಮಾಡೋಂಥ ಕೆಲಸಗಳನ್ನು, ರಾಜ್ಯನ ವಿಭಜನೆ ಮಾಡೋಂಥ ಕೆಲಸಗಳನ್ನು ಮತ್ತು ಜಾತಿಗಳ ಬಗ್ಗೆ ವಿಷಬೀಜ ಬಿತ್ತೋಂಥ ಕೆಲಸಗಳನ್ನು ಇವತ್ತೇನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದೀರಿ. ಮೊನ್ನೆ ನೀವು ಒಂದ್ಸಲಿ ಹೇಳಿದರೆ ಯಾವುದೋ ವೇದಿಕೆಯಲ್ಲಿ ಈ ದೇಶದಲ್ಲಿ ಮುಸಲ್ಮಾನ್ರಿಗೂ ಭಾಗ ಕೊಡಬೇಕು, ನಾನು ಕರ್ನಾಟಕ ರಾಜ್ಯದಲ್ಲಿ 10,000 ಕೋಟಿ ನಾನು ಕೊಡ್ತೀನಿ ಅಂತ ಹೇಳಿದ್ರಿ. ನೀವು ಮುಖ್ಯಮಂತ್ರಿಗಳು, ನೀವು ಬರೀ ಮುಸಲ್ಮಾನ್ ಒಂದು ಕಮ್ಯುನಿಟಿಗಾ ಮುಖ್ಯಮಂತ್ರಿ, ಇಲ್ಲಾಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೂ ನೀವು ಮುಖ್ಯಮಂತ್ರಿಗಳು ಅನ್ನೋದು ನನಗೆ ಡೌಟ್ ಬಂದುಬಿಡ್ತು. ನಾವು ಮುಸಲ್ಮಾನ್ ವಿರೋಧಿಗಳಲ್ಲ, ಮುಸಲ್ಮಾನರಿಗೂ ಏನೇನು ಯೋಜನೆಗಳನ್ನ ಕೊಡಬೇಕು ಅದು ಹಣ ಕೊಡೋಂಥವುದಲ್ಲ. ಅವ್ರಿಗೆ ಕೆಲಸ ಕೊಡಿ, ಕೈ ತುಂಬ ಕೆಲಸ ಕೊಡಿ, ಯೋಜನೆಗಳನ್ನು ಕೊಡಿ, ಯೋಜನೆಗಳನ್ನು ಕೊಟ್ಟು ಅವರು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ. ಬನ್ನಿ ನಾವು 10,000 ಕೋಟಿ ಕೊಡ್ತೀರಿ ಅಂತ ಹೇಳಿದ್ರಲ್ಲ, ಒಂದು 500 ಕೋಟಿ ಕೊಟ್ಟು ನಮ್ಮ ಕೋಲಾರಲ್ಲಿ ಕೈಗಾರಿಕಾ ಪ್ರದೇಶಗಳನ್ನು ಮಾಡಿ ನಮ್ಮ ಯುವಕರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಿ, ರೈತರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಿ, ಮಹಿಳೆಯರಿಗೆ ಕೆಲಸ ಕೊಡೋಂಥ ಕೆಲಸ ಮಾಡಿ. ಅದು ಬಿಟ್ಟು ಒಂದು ಜಾತಿನ ಮೆಚ್ಚೋದಕ್ಕೋಸ್ಕರ ನೀವೇನೇನು ಮಾಡ್ತಾ ಇದ್ದೀರಿ, ನಮ್ಮದ ರಾಜ್ಯದ ಹಣವನ್ನು ತಗೊಂಡೋಗಿ 10,000 ಕೋಟಿ ಕೊಟ್ಬಿಟ್ರೆ ನಾವೇನು ಕಳೆಪುರಿ ತಿಂತಾ ಇರ್ತೀರಾ ಸಿದ್ದರಾಮಯ್ಯನವರೇ? ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ. ಈ ದೇಶದಲ್ಲಿ ಪ್ರತಿಯೊಂದು ಕಮ್ಯುನಿಟಿನೂ ಇದೆ. ಬರೀ ನೀವು ಮುಸ್ಲ್ಮಾನ್ ಸಮುದಾಯದವ್ರಿಗೆ 10,000 ಕೋಟಿ ಕೊಡ್ತೀರ ಅನ್ನೋದಾದರೆ ಈ ದೇಶದಲ್ಲಿ OBCಯಲ್ಲೇ 199 ಕಮ್ಯುನಿಟಿ ಇದೆ. ಎಲ್ಲ ಕಮ್ಯುನಿಟಿಗೂ ಏನು ನೀವು ಹಂಗಾರೆ 10,000 ಕೊಡ್ತೀರಾ? ನೀವು ಹೇಳಬೇಕು. ಕೋಲಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಜನರಿಗೆ ಉತ್ತರ ಕೊಡಬೇಕು. ಇವತ್ತು ಈ ದೇಶದ ಅನ್ನದಾತರಾದಂಥ ರೈತರ ಒಕ್ಕಲೆಬ್ಸಂತ ಕೆಲಸ ಮಾಡಿದಿರಿ. ಅವ್ರಿಗೆ RTC ಕೊಟ್ಟಿದ್ಯಾರು, ಸಾಗುವಳಿ ಪತ್ರ ಕೊಟ್ಟಿದ್ಯಾರು, ಅವ್ರಿಗೆ ರೆವಿನ್ಯೂ ದಾಖಲಾತಿಗಳನ್ನು ಕೊಟ್ಟಿದ್ಯಾರು? ನೀವು ಅರೆಸ್ಟ್ ಮಾಡೋದಾದರೆ, ತೊಂದರೆ ಕೊಡೋದಾದರೆ ರೆವಿನ್ಯೂ ಅಧಿಕಾರಿಗಳು DC ಇಂದ ಹಿಡಿದು AC ಇಂದ ಹಿಡಿದು ತಹಸೀಲ್ದಾರಿಂದ ಹಿಡಿದು ಯಾರ್ಯಾರು ದರ್ಖಾಸ್ತ್ ಕಮಿಟಿ ಮೆಂಬರ್ಗಳಿದ್ರು, ಯಾರ್ಯಾರು MLAಗಳಿದ್ರು, ಅವತ್ತು ಚೇರ್ಮನ್ ಆಗಿದ್ರು, ಯಾರ್ಯಾರು ಫಾರೆಸ್ಟ್ ಅಧಿಕಾರಿಗಳಿದ್ರು, ಅವ್ರಿಗೆ NOC ಕೊಟ್ಟರು, ಅವ್ರನ್ನೆಲ್ಲ ಮೊದಲು ಅರೆಸ್ಟ್ ಮಾಡ್ಬೇಕು ನೀವು. ಇವತ್ತು ನಮ್ಮ ದೇಶದ ರೈತರು ಯಾರು ಕಳ್ತನ ಮಾಡೋಕ್ಕೆ ಹೋಗಿಲ್ಲ, ಯಾರು ಉಗ್ರಗಾಮಿಗಳಲ್ಲ, ಯಾರು ಆತಂಕವಾದಿಗಳಲ್ಲ. ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಕ್ಕಂಥ ರೈತರು ಬೆಳ್ಕೊಂಡಿರ್ತಕ್ಕಂಥ ಏನು ಬೆಳೆಗಳನ್ನು ನಾಶ ಮಾಡೋಂಥದ್ದು, ಅವ್ರು ಹಾಕಿರ್ತಕ್ಕಂಥ ಮಾವಿನ ಗಿಡ, ಬೇರೆ ಬೇರೆ ಗಿಡ, ತೆಂಗಿನ ಗಿಡ, ಇದನ್ನೆಲ್ಲ 60-70 ವರ್ಷಗಳಿಂದ ಕಷ್ಟಪಟ್ಟು ಒಂದೊಂದು ಮಿನ್ಗೇನು ನೀರು ಹಾಕಿ ಮಕ್ಕಳ ಥರ ಸಾಕಿರ್ತಕ್ಕಂಥ ಇವತ್ತೇನು ಬೆಳೆಗಳನ್ನು ನೀವು ಏಕಾಏಕಿ ಬಂದು JCBಗಳು ತಗೊಂಬಂದು ನೀವು ಡೆಮೊಲೇಷನ್ ಮಾಡ್ತಾ ಇದ್ರಿ. ನಿಜಕ್ಕೂ ನೀವು ರೈತ ವಿರೋಧಿ ಸಿದ್ದರಾಮಯ್ಯನವರು, ರೈತ ವಿರೋಧಿ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಒಂದು ಜಾತಿ ಒಂದು ಜನನ ನೀವು ಮೆಚ್ಚೋದು ಬದಲು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಜನನ ಪ್ರತಿಯೊಬ್ಬರಿಗೂ ಯುವಕರ ಕೈಗೆ ಕೆಲಸ
ಇವ್ರಿಗೆ ಹೆಣ್ಮಕ್ಳ ಕೈಗೆ ಕೆಲಸ, ಪ್ರತಿಯೊಂದು ಕಮ್ಯುನಿಟಿಗೂ ಕೆಲಸ ಕೊಡೋದ್ರ ಮುಖಾಂತರ ಇವತ್ತೇನು ರೈತರು ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ, ಫಸ್ಟ್ ಮನ್ನಾ ಮಾಡಿ. ಸಾಲ ಕಟ್ಟಕ್ಕೆ ಅವ್ರ ಹತ್ರ ದುಡ್ಡಿದ್ದೀರಿ, ನಿಮ್ಮ ಹತ್ರ ಸಾಲ ಏನು ಕಿಸ್ಕೊಂತ ಇದ್ರು? ಚುನಾವಣೆಗೆ ಮೊದಲು ನೀವೇನು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ, ಕಟ್ಟಿದ್ದಾದ್ಮೇಲೆ ಮಾಡ್ತೀನಿ ಅಂತ ನೀವೇನು ಹೇಳಿರಿಲ್ಲ. ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರಿ, ಹಣ ಕಟ್ಟಿದ್ರೆ ಮಾತ್ರ ಸಾಲ ಮನ್ನಾ ಮಾಡಿದ್ರಿ. ನನಗೆ ಗೊತ್ತಾಗ್ತಾ ಇದೆ, ನೀವು ಹೇಳ್ತಾ ಇರೋದು ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೊಕ್ಕಸ ಖಾಲಿ ಆಗಿದೆ. ಖಾಲಿ ಕೈಯಲ್ಲಿ ನೀವು ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳಿಗೂ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಒಂದು MLA ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1 ಕೋಟಿ ಹಣ ಕೊಡೋದಕ್ಕೂ ನಿಮ್ಮ ಹತ್ರ ಹಣ ಇಲ್ಲ. ಕೇಂದ್ರ ಸರ್ಕಾರದಿಂದ ನಾವು ತಂದಿರ್ತಕ್ಕಂಥ ಹಣ ಏನಿತ್ತು, ಜಲ್ ಜೀವನ್ ಮಿಷನ್ದು, ಸ್ವಚ್ಛ ಭಾರತದ್ದು, ನಗರೋತ್ಥಾನದು, 14ನೇ ಹಣಕಾಸು, 15ನೇ ಹಣಕಾಸು ಹಣ ಏನಿತ್ತು, ಇದನ್ನೆಲ್ಲ ನೀವು ಬಂದು ನಾನು ತಂದಿರೋದಂತ ಹೇಳ್ಬಿಟ್ಟು ಗುದ್ಲಿ ಪೂಜೆ ಮಾಡೋಕ್ಕೆ ಮತ್ತೆ ಟೇಪ್ ಕಟ್ ಮಾಡೋಕ್ಕೆ ಜೋಪಲ್ಲಿ ಕತ್ರಿ ಇಟ್ಕೊಂಡು ಬರ್ತಿರಲ್ಲ, ನೀವು ನಾಚಿಕೆ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಅದಕ್ಕೋಸ್ಕರ ನಮ್ಮ ಕೋಲಾರ ಜಿಲ್ಲೆನ ಮೊದಲಿಂದನೂ ಕಾಂಗ್ರೆಸ್ ಸರ್ಕಾರ 60 ವರ್ಷಗಳು ನೀವು ಆಡಳಿತ ಮಾಡಿದಿರಿ. ನಮ್ಮ ಕೋಲಾರ ಜಿಲ್ಲೆ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ 176 ಕಿಲೋಮೀಟರ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳನ್ನು ಮಾಡಿದಿರಿ. ಸುಮಾರು 6,000 ಕೋಟಿ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಕೊಟ್ಟಿದ್ರಿ. ನಾವು ನಂಗ್ಲಿಯಿಂದ ಏನು ರಾಮಚಂದ್ರ ಬಾರ್ಡರ್ ಇದೆ 386 ಕೋಟಿ ಹಣ ಕೊಟ್ಟಿದ್ರಿ. ಶ್ರೀನಿವಾಸಪುರಕ್ಕ 205 ಕೋಟಿ ಬೈಪಾಸ್ ರೋಡ್ ಕೊಟ್ಟಿದ್ದೀರಿ. ಇವತ್ತು ಪಂಚಾಯತಿಗಳಲ್ಲಿ ಏನು ಆಯುಷ್ಮಾನ್ ಭಾರತ್ ಇರ್ಬೋದು, ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ಫಸಲ್ ಬಿಮಾ ಯೋಜನೆ ಇರ್ಬೋದು, ಜಲ್ ಜೀವನ್ ಮಿಷನ್ ಯೋಜನೆ ಇರ್ಬೋದು, ಸ್ವಚ್ಛ ಭಾರತಲ್ಲಿ ಟಾಯ್ಲೆಟ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಗಾಡಿ ಕೊಟ್ಟಿರ್ತಕ್ಕಂಥ ಇರ್ಬೋದು, ಸ್ವಚ್ಛ ಸಂಕೀರ್ಣ ಇರ್ಬೋದು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಹೆಣ್ಮಕ್ಳು ಬಾಳೆಂತಿಯರಿಗೆ ಏನಿದ್ದಾರೆ ಪೋಷಣೆ ಅಭಿಯಾನದಲ್ಲಿ ಹಾಲು, ಮೊಟ್ಟೆ ಮತ್ತು ಕಾಳು ಕೊಡ್ತಾ ಇರ್ತಕ್ಕಂಥದ್ದು, ಮಾತ್ರ ಕೊಡ್ತಾ ಇರ್ತಕ್ಕಂಥದ್ದು, ವ್ಯಾಕ್ಸಿನ್ ಹಾಕಿರ್ತಕ್ಕಂಥದ್ದು, ಪ್ರತಿಯೊಂದು ಕೆಲಸಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಮಾಡಿರೋದು. ಕಾಂಗ್ರೆಸ್ ಸರ್ಕಾರದಲ್ಲಿ ಕಳೆದ 5-6 ತಿಂಗಳಿಂದ ನೀವೇನೇನು ತಂದಿದ್ದೀರಿ ನಮ್ಮ ಕೋಲಾರ ಜಿಲ್ಲೆಗೆ ಅಂತೇಳಿ ನೀವು 27ನೇ ತಾರೀಕು ನೋಡಿಸ್ಬೇಕು. ನೋಡಿಸಿ ಈ ರಾಜ್ಯದ ಜನತೆಗೆ ಕ್ಷಮೆಯಾಚನೆ ಮಾಡ್ಬೇಕು. ನೀವು ಒಂದು ಕಮ್ಯುನಿಟಿಗೆ ನೀವು 10,000 ಕೊಡ್ತೀರಿ, ನಾವು ಯಾವುದೇ ಕಮ್ಯುನಿಟಿ ವಿರುದ್ಧ ಇಲ್ಲ. ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯುವಕರಿಗೆ ನೀವು ಕೆಲಸ ಕೊಡದೆ ಈ ಥರ ಕಮ್ಯುನಿಟಿನ ವೋಟ್ ಪಾಲಿಟಿಕ್ಸ್ಗೋಸ್ಕರ ನೀವೇನು ಕೆಲಸ ಮಾಡ್ತಾ ಇದ್ರಿ, ಘೋಷಣೆ ಮಾಡ್ತಾ ಇದ್ರಿ, ಇದು ನಿಜಕ್ಕೂ ಖಂಡನೀಯ. ಈ ರೈತರನ್ನ ಒಕ್ಕಲೆಬ್ಸಂಥ ಕೆಲಸಗಳನ್ನು ನೀವೇನಾದರೂ ಮಾಡಿದರೆ ನಾವು ನಮ್ಮ ರೈತರು ಎಲ್ಲ ಸೇರಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತೀರಿ ಕೋಲಾರಲ್ಲಿ. ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕಲೆಬ್ಸೋದಕ್ಕೆ ನಾವು ಬಿಡಲ್ಲ. ಅದಕ್ಕೆ ನಾವು ಅಂತ ಕೆಲಸ ಮಾಡೋದಕ್ಕೆ ಬಿಡೋದೇ ಇಲ್ಲ. ನಾವು ಜೀವ ಇರೋವರೆಗೂ ರೈತರ ಪರವಾಗಿ ನಿಂತ್ಕೊಂತೀರಿ ಅಂತೇಳಿ ಈ ಮೂಲಕ ನಿಮ್ಗೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.